ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮೈಸೂರು ಟ್ರಿಪ್ ಹೋಗಿದ್ವಲ್ಲ, ಅದರ ಲಾಸ್ಟ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. GRS ಮುಗಿಸ್ಕೊಂಡು ಊರಿಗೆ ಹೊರಡ್ತಾ ಇದ್ವಿ. ಆ ಟೈಮಲ್ಲಿ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಒಂದು ಸ್ವಲ್ಪ ದೇವ್ರ ದರ್ಶನ ಮಾಡಿಕೊಂಡು ಹೋಗೋಣ ಅಂಥೇಳಿ ಬರ್ತಿದ್ದಂಗೆ ಇಷ್ಟು ಮಾತ್ರನೇ ವೀಡಿಯೋ ಮಾಡೋದಕ್ಕೆ ಬಿಟ್ಟಿದ್ದು, ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ. ಆಮೇಲೆ ಆಫ್ ಮಾಡಿಬಿಟ್ಟೆ. ಆಮೇಲೆ ಹೊರಗಡೆ ಬಂದಮೇಲೆ ಒಂದು ಫೋಟೋ ತೆಕ್ಕೊಂಡು ಹೊರಗಡೆ ಸ್ವಲ್ಪ ಅಂಗಡಿಗಳೆಲ್ಲ ಇತ್ತು, ಅದು ಸ್ವಲ್ಪ ರೌಂಡ್ ಹೊಡ್ಕೊಂಡು ಎಳ್ನೀರು ಕುಡ್ಕೊಂಡು ವಾಪಸ್ಸಾದ್ವಿ. ಇಲ್ಲಿ ಒಂದು ಸ್ವಲ್ಪ ಏನೋ ತಣ್ಣಗಿತ್ತು, ಒಳಗಡೆ ಕಲ್ಲಿನ ದೇವಸ್ಥಾನ ಅಲ್ವಾ, ಚೆನ್ನಾಗಿತ್ತು ಮಾತ್ರ. ನಾನು ಅಂದ್ಕೊಂಡೆ ಒಂದೇ ಒಂದು ದೇವ್ರದ್ದು ಇರುತ್ತಲ್ವ ಆ ಥರ ಅಂತ. ಆಮೇಲೆ ಒಳಗೆ ಹೋದ್ಮೇಲೆ ಗೊತ್ತಾಯಿತು, ಸುತ್ತ ಒಂದು ರೌಂಡ್ ಬರೋಷ್ಟರೊಳಗೆ ಸಿಕ್ಕಾಪಟ್ಟೆ ದೇವ್ರುಗಳಿವೆ, ಚಿಕ್ಕ ಚಿಕ್ಕದು ವಿಗ್ರಹಗಳು. ಎಲ್ಲ ದೇವ್ರುಗಳ ಆಶೀರ್ವಾದ ತೊಗೊಂಡು ಬಂದ್ವಿ ಹೊರಗೆ. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿತ್ತು ಅಂತ. ಕಲ್ಲಿನ ದೇವಸ್ಥಾನ, ಹಳೆ ಕಾಲದ ಈ ಥರ ದೇವಸ್ಥಾನಗಳು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಇಲ್ಲಿಗೆ ಬರ್ತಿದ್ದಂಗೆ ವೀಡಿಯೋ ಮಾಡೋಂಗಿಲ್ಲ ಅಂತ ಅಲ್ಲೊಬ್ಬರು ನೋಡಿ ಹೇಳ್ತಾಯಿದ್ರು, ಹಾಗಾಗಿ ಆಫ್ ಮಾಡಿದೆ. ಇದಿಷ್ಟೇ ದೇವಸ್ಥಾನ ವೀಡಿಯೋ. ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಬಟ್ ಅದಕ್ಕಿಂತ ಮುಂಚೆ ನಾನು ಸ್ಟೇ ಆಗಿದ್ದ ರೂಮ್ದು ಒಂದು ಟೂರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇದರಲ್ಲೇ. ನೋಡ್ತಾ ಇದ್ದೀರಾ, ಇದೇ ನಾವಿದ್ದಿದ್ದಂಥ ರೂಮು. ಇದರ ಪ್ರೈಸ್ ಬಂದು 1600 ಏನೋ ಹೇಳಿದ್ದವರು. ಡಬಲ್ ಬೆಡ್ ಇರೋ ಅಂಥದ್ದು. ಸಿಂಗಲ್ ಬೆಡ್ ಇರೋ ಅಂಥದ್ದು ಒಂದು ರೂಮ್ ತೋರಿಸಿದ್ರು, ಅದು ಎಷ್ಟು 1200 ಏನೋ ಹೇಳಿದರು. ಆಮೇಲೆ 400 ಅಲ್ವಾ ಅಂತಂದ್ಬಿಟ್ಟು ಆಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತೇಳಿ, ಅಲ್ಲ 2000 ಚಿಲ್ಲರೆ ಹೇಳಿದ್ದು. ಆಮೇಲೆ 1600ಕ್ಕೆ ಕೊಟ್ಟರು ಅವರು, ಸ್ವಲ್ಪ ಕಡಿಮೆ ಮಾಡಿ. 1600 ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು, ಬಟ್ ಕ್ಲೀನಾಗಿತ್ತು, ಎಲ್ಲ ಚೆನ್ನಾಗಿತ್ತು ಮಾತ್ರ. ಆಮೇಲೆ ಅವ್ರು ಕಡಿಮೆ ಮಾಡಿ ಕೊಟ್ಟ ಮೇಲೆ ಪರವಾಗಿಲ್ಲ ರೇಟ್ ಅಂತ ಅನ್ನಿಸ್ತು. ಸರಿ ಅಂತ ಅಂದ್ಬಿಟ್ಟು ಇದು ಲಾಸ್ಟಲ್ಲಿ ಹೋಗುವಾಗ ನಾವು ಇನ್ನೇನು ಅವ್ರಿಗೆ ಕೀ ಕೊಟ್ಟು ಹೋಗಬೇಕು ಅಂತ ಅಂದ್ಕೊಂಡಾಗ ನಾವು ವೀಡಿಯೋನ ಮಾಡ್ಕೊಂಡಿದ್ದು. GRSಗೆ ಹೋಗೋಕ್ಕೆ ಅಂತೇಳಿ ಟಿ ಶರ್ಟು ಮತ್ತು ಇದನ್ನೆಲ್ಲ ಇಲ್ಲೇ ಹಾಕ್ಕೊಂಡು ಹೋಗ್ಬಿಟ್ಟಿವಿ, ಪ್ಯಾಂಟೆಲ್ಲ. ಹಾಗಾಗಿ ಇವಾಗ ಹೋಗುವಾಗ ಒಂದು ಸಲ ವೀಡಿಯೋ ಮಾಡಿರಿ ಅಂದೆ ಅಂತ ನಮ್ಮ ಮನೆಯವ್ರು ಮಾಡ್ತಿರೋದು. ಇದಿಷ್ಟು ಆದಮೇಲೆ ಇದು ಸ್ನಾನ ಮಾಡಿಕೊಂಡು ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡದಾಗಿ ಒಂದು ಮಿರರ್ ಕೊಟ್ಟಿದ್ದರು, ಅದಾಯಿತು. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲೇ ಸ್ನಾನದ ರೂಮ್ ಇತ್ತು, ಚೆನ್ನಾಗಿತ್ತು, ಎಲ್ಲ ಕ್ಲೀನಾಗಿ. ನಾನು ಕೆಲವೊಂದು ಕಡೆ ರೂಮ್ಗಳನ್ನ ನೋಡಿದ್ದೀನಿ, ಇಷ್ಟ ಆಗ್ತಿರಲಿಲ್ಲ, ಇದು ಪರವಾಗಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಆಚೆ ಬಂದರೆ ಇಲ್ಲಿ ಟಾಯ್ಲೆಟ್ ಇದೆ, ಅದು ಬಿಟ್ಟರೆ ಇಷ್ಟೇ. ಅಂದರೆ ಸಖತ್ತಾಗಿತ್ತು, ಒಂದು ಫ್ಯಾಮಿಲಿ ಫುಲ್ ಇರೋದಕ್ಕೆ ಚೆನ್ನಾಗಿತ್ತು. ನಮಗೇನು ಡಬಲ್ ಬೆಡ್ದೇನು ಬೇಕಾಗಿರಲಿಲ್ಲ, ಬಟ್ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಒದ್ದಾಡೋದು ಜಾಸ್ತಿ ಮಲ್ಕೊಂಡ್ರೆ, ಹಂಗಾಗಿಬಿಟ್ಟು ಇರಲಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಇದೇ ರೂಮ್ ಮಾಡಿದ್ರು. ಮತ್ತು ಅದು ಸಿಂಗಲ್ ಬೆಡ್ಡು ಮೇಲಿತ್ತು ರೂಮು, ಹಂಗಾಗಿ ಅಲ್ಲಿ ಯಾಕೋ ಅಷ್ಟು ಸರಿ ಅಂತ ಅನ್ನಿಸ್ಲಿಲ್ಲ ನಮಗೆ. ಹಂಗಾಗಿಬಿಟ್ಟು ಇದೇ ರೂಮನ್ನ ಮಾಡ್ಕೊಂಡ್ವಿ. ಆಮೇಲೆ ಇನ್ನೊಂದು ಫಿಶ್ನೆಲ್ಲ ನೋಡಿದ್ವಿ ಯಾವಾಗ ಅಂದರೆ, ಝೂಯಿಂದ ಆಚೆ ಬಂದಿದ್ದ ತಕ್ಷಣವೇ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅಂತ ಇದೆಲ್ಲ ಹಸ್ಬೆಂಡ್ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡಿದ್ದು. ಇದೆಲ್ಲ ಇತ್ತು ಅಂತೇಳ್ಬಿಟ್ಟು ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸಖತ್ ವೆರೈಟಿ ಫಿಶ್ ಇದ್ದಿದ್ದು, ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು, ಕಲರ್ಫುಲ್ಲಾಗಿ. ಒಳಗಡೆ ಕತ್ಲೆ ಫುಲ್ಲು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಅದರೊಳಗಡೆ ಕಲರ್ ಥರ ಕಾಣಿಸ್ತಾ ಇತ್ತಲ್ಲ ಫಿಶಸ್ಸು, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಕೂಡ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ನಾವು ಎಂಜಾಯ್ ಮಾಡಿದ್ವಿ, ಮಕ್ಕಳು ಎಂಜಾಯ್ ಮಾಡಿದ್ರು. ಇದಾದಮೇಲೆ ಇದಿಷ್ಟನ್ನು ಮುಗಿಸ್ಕೊಂಡು ಲಾಸ್ಟಲ್ಲಿ ಆ ದೇವಸ್ಥಾನನ ನೋಡ್ಕೊಂಡು ಆನಂತರ ನಾವು ಮನೆಗೆ ಹೊರಟಿದ್ದು. ಸುಮಾರು ಒಂದು 11:45 ಆಗಿತ್ತು ನಾವು ಮನೆಗೆ ರೀಚ್ ಆಗೋದ್ರೊಳಗೆ ನೈಟು. ಮಾರನೇ ದಿನವೇ 12 ಗಂಟೆಗೆ, ಇನ್ನೊಂದು 1/4 ಗಂಟೆ ಇತ್ತಷ್ಟೇ ನನ್ನ ಬರ್ತ್ಡೇಗೆ ಅಂತ. ಸರಿ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡು ಇನ್ನೂ ಒಂದು ಹೊಸ ಅಧ್ಯಾಯನೇ ಸ್ಟಾರ್ಟ್ ಆಗಿಬಿಡುತ್ತೆ, ನಿನಗೆ ಅವಾಗ ಕರ್ಕೊಂಡು ಹೋಗ್ತೀನಿ, ಕರೆಕ್ಟ್ ಟೈಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದರು. ನನಗೆ ಅರ್ಥನೇ ಆಗಿರಲಿಲ್ಲ. ಆಮೇಲೆ ಅನ್ನಿಸ್ತು, ನನ್ನ ಬರ್ತ್ಡೇ ಅಲ್ವಾ ನಾಳೆಗೆ, ಅದಕ್ಕೆ ಅಂತಿದ್ದಾರೆ ಅಂತ. ಆಮೇಲೆ ಒಂದು 1/4 ಗಂಟೆ ಮುಂಚೆನೇ ಕರ್ಕೊಂಬಂದರು. ಆಮೇಲೆ ಬಂದಮೇಲೆ ಒಂದು 10 ನಿಮಿಷ ಬ್ಯಾಗು ಅದು ಇದು ಇಟ್ಟು ಆ ಕಡೆ ಈ ಕಡೆ ನೋಡೋಕೆ ಟೈಮ್ ಆಗೋಯಿತು. ಆಮೇಲೆ ಮಕ್ಕಳು ಮನೆಯವರು ಎಲ್ಲ ವಿಶ್ ಮಾಡಿದ್ರು. ವಿಶ್ ಮಾಡಿದ ಮೇಲೆ ರಾತ್ರಿ ಮಲಗಿದ್ವಿ. ಬೆಳಿಗ್ಗೆ ಎದ್ಬಿಟ್ಟು ಮತ್ತು ಹಸ್ಬೆಂಡು ಡ್ಯೂಟಿಗೆ ಹೋದರು, ಅವ್ರಿಗೆ ಡ್ಯೂಟಿ ಇತ್ತು ಅಂತ
ಬಟ್ ನಂದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಬರ್ತ್ಡೇ ಯಾವ ರೀತಿ ಆಯಿತು ಅಂದರೆ, ಬರ್ತ್ಡೇದಿಂದನೇ ಅಳೋ ಥರ ಆಗಿಬಿಡ್ತು. ಯಾಕೆ ಏನು ಅನ್ನೋದನ್ನು ನಾನು ನೆಕ್ಸ್ಟು ಆ ಬರ್ತ್ಡೇ ವೀಡಿಯೋಸು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ. ಹಂಗಾಗಿ ನಂದು ನನ್ನ ಮಗಳದ್ದು ಇಬ್ಬರು ಬರ್ತ್ಡೇದೂ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಎರಡೂ ಒಟ್ಟಿಗೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋಗಾಗಿ ನೀವು ಕಾಯ್ತಿರ್ತೀರ ಅಂತ ಅಂದ್ಕೊಳ್ತೀನಿ. ಹಾಗೇನಾದರೂ ಕಾಯ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.